ನಮಸ್ಕಾರ. ನನ್ನ ಹೆಸರು ಮನುಶ್ರೀ. ನಿಮಗೆ ಈಗಾಗಲೇ ಗೊತ್ತಿರತ್ತೆ. ಜಾಸ್ತಿ ಎಳಿಯೋದು ಬೇಡ. ಈಗ ನಿಮಗೆ ಲೈಬ್ರರಿ ತೋರಿಸ್ಬೇಕು ನಂದು ಅಂತೆಲ್ಲ ಹೇಳಿದ್ರೆ ಆಗಲ್ಲ. ಬಿಕಾಸ್ ಪಿ.ಜಿಯಲ್ಲಿರೋದ್ರಿಂದ ನಾವು ಪುಸ್ತಕಗಳನ್ನ ಈ ಮಂತಿಗೆ ಇಷ್ಟು ಪುಸ್ತಕ ಅಂತ ಹೇಳಿ ತಗೊಂಡು ಅದನ್ನು ಓದಿ ಕೂಡಿಡ್ತಾ ಬರೋದೇ ಒಂಥರ ಲೈಬ್ರರಿ ಆಗತ್ತೆ. ಇದಿಷ್ಟು ಪುಸ್ತಕ ನಾನು ಫೆಬ್ರವರಿ ತಿಂಗಳಲ್ಲಿ ಓದಿರೋದು. ಪುಸ್ತ ಮೊದ್ಲಿಗೆ ಹೇಳೋದಾದ್ರೆ ನಾವು ಪುಸ್ತಕ ಓದ್ಬಿಟ್ಟು ನಮಿಗೇನ್ ಅನ್ಸುತ್ತೋ ಅದನ್ನ ಹೇಳ್ತೀವಿ ವಿಮರ್ಶೆಯಾಗಿ. ಅದು ಬರಹಗಾರರಿಗೆ ಇಷ್ಟ ಆಗುತ್ತೆ ಅನ್ಕೊಂಡು ಹೇಳ್ತೀವಿ. ಹಾಗೆ ನಾವು ವಿಮರ್ಶೆ ಮಾಡಿದ ಪುಸ್ತಕ ಎಲ್ಲ ನೀವು ತಗೊಂಡು ಓದ್ಲೇಬೇಕಂತ ಒತ್ತಾಯ ಕೂಡ ಯಾರೇ ಆಗ್ಲಿ ವಿಮರ್ಶೆ ಮಾಡೋರು ಹೇಳಲ್ಲ ನಿಮಗೆ. ಇಷ್ಟ ಇದ್ರೆ ತಗೊಂಡು ಓದಿ. ನಾವು ಓದ್ತೀವಿ ಅಂದ್ರೆ ಅದು ನಮ್ಮಿಷ್ಟ ಆಗಿರತ್ತೆ. ಓಕೆ. ಈಗ ನಾನು ಫೆಬ್ರವರಿ ತಿಂಗಳಲ್ಲಿ ಫಸ್ಟ್ ಓದಿದ ಪುಸ್ತಕ ಬಂದು ಇನ್ನಷ್ಟು ಬದುಕಬೇಕು ಇರುವವರೆಗೂ. ಬರೆದವರು ಪೂರ್ಣಿಮಾ ಹೆಗ್ಡೆ ಮ್ಯಾಮ್. ಇವರು ಒಂದು ವೈಟ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿರ್ತಾರೆ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಈ ಪುಸ್ತಕದಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದೇ ಅರ್ಪಣೆ. ಅವ್ರು ಈ ಪುಸ್ತಕವನ್ನ ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬದುಕು ಕೊಟ್ಟವರಿಗೆ, ಬೆಳೆಸಿದವರಿಗೆ, ಪ್ರೀತಿ ಕೊಟ್ಟವರಿಗೆ, ಹರಸಿದವರಿಗೆ, ಇನ್ನೂ ಪ್ರೀತಿಸುತ್ತಲೇ ಇರುವವರಿಗೆ. ಈ ಪುಸ್ತಕದಲ್ಲಿ ಏನೆಲ್ಲಾ ತಿಳ್ಕೊಬೋದು ಅಂತ ಹೇಳ್ತಾ ಹೋದ್ರೆ ನಾವು ಜೀವನದಲ್ಲಿ ಹೇಗ್ ನಿರ್ಧಾರ ಮಾಡ್ಬೇಕು, ನಮ್ ಮೊದಲನೇ ಸಂಪಾದನೆ ಎಷ್ಟು ಇಂಪಾರ್ಟೆಂಟ್ ಆಗಿರತ್ತೆ, ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಹೇಳಿ ಕೋಳಿನ ಸಾಯಿಸೋದು ಅಷ್ಟು ಕೃತ್ಯ ಮಾಡ್ಬೇಕಾ, ಹಾಗೆ ಒಂದು ವಸ್ತು ನಮಗ್ ಕೈಗ್ ಸಿಗಲ್ಲ ಅಥವಾ ನಮ್ ಜೀವನಕ್ಕೆ ಬರಲ್ಲ ಅಂತ ಹೇಳಿದ್ಮೇಲೆ ಬಿಟ್ಟು ಸುಮ್ನೆ ಆಗ್ಬೇಕು. ಹಾಗೆ ನಾವು ಹೆಮ್ಮೆ ಪಡುವ ವಿಷಯ ಅಂತ ಅನ್ಕೋಬಿಟ್ರೆ, ಈಗ ನಮಗೆ ಯಾರಿಂದನೂ ತಪ್ಪಾಗ್ತಾ ಇದೆ, ಆ ವ್ಯಕ್ತಿಯಿಂದ ನಾವು ದೂರ ಇದೀವಿ ಅಂದ ತಕ್ಷಣ ಆ ವ್ಯಕ್ತಿಯನ್ನು ಅವ್ರನ್ನ ಎದುರ್ಕೊಂಡು ನಾವು ದೂರ ಇದೀವಿ ಅಂತ ಅನ್ಕೊಳ್ಳೋದು ಅವ್ರ ಮುಟ್ಟಾಳ್ತನ ಆಗಿರ್ಬೋದು. ಸಮಸ್ಯೆ ಲೈಫಲ್ಲಿ ಯಾಕೆ ಬರುತ್ತೆ, ಹೇಗೆ ಅದನ್ನ ಸಾಲ್ವ್ ಮಾಡ್ಕೋಬೇಕು, ನಾವ್ ಯಾಕೆ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ತೀವಿ ಅಂತ ಅಂತಾರೆ. ಹಾಗೆ ಪುಟ್ಟ ಪುಟ್ಟ ಕಥೆಗಳು, ಬಟ್ ಜೀವನದಲ್ಲೇ ಅಳವಡಿಸಿಕೊಳ್ಳಬೇಕಾದ ವಿಷಯಗಳು ತುಂಬಾ ಇದೆ ಈ ಕಥೆಯಿಂದ. ನಿಮಗೆ ಇಷ್ಟ ಆದ್ರೆ ನೀವು ಕೂಡ ಈ ಪುಸ್ತಕವನ್ನ ಓದಿ. ಇದು ನನ್ನ ಮೊದಲನೆಯ ಪುಸ್ತಕ. ಎರಡನೆಯ ಪುಸ್ತಕ ಅಪ್ಪನ ಆಟೋಗ್ರಾಫ್ ಕಂಡಾಗ ಬದುಕಬೇಕು. ಬರೆದವರು ಅನಂತ ಕುಣಿಗಲ್ ಅವರು. ಈ ಪುಸ್ತಕದಲ್ಲಿ ಅಪ್ಪನ ಬಗ್ಗೆ ಇರುತ್ತೆ ಅಂತ ಅನ್ಕೊಂಡು ತಗೊಂಡಿರೋ ಪುಸ್ತಕ ಇದು. ಬಟ್ ಓದ್ತಾ ಅವರ ಅವ್ವನ ಮೇಲೆ ಅಥವಾ ಅವರ ಅಮ್ಮನ ಮೇಲೆ ಅವರಿಗಿರುವ ಪ್ರೇಮ ಎದ್ದು ಕಾಣಿಸುತ್ತೆ. ಈ ಪುಸ್ತಕ 3 ದಾರಿ 27 ಹೆಜ್ಜೆಗಳೆಂಬ 3 ಭಾಗಗಳಿವೆ. ನಾನು ಮತ್ತು ನೀವು, ನಾನು ನೀವು ಮತ್ತು ಪುಸ್ತಕ. ಒಂದೊಂದ್ರಲ್ಲೂ ನೀವು ಕಲಿಯೋ ಅಂಶ ತುಂಬಾ ಇದೆ. ಅವ್ರ ಅಮ್ಮಂಗೆ ಅವರು ಫೋನ್ ಮಾಡೋದ್ ಕಲಿಸ್ದಾಗ ಅವ್ರು ಪಟ್ಟ ಖುಷಿ ಆಗಿರ್ಬೋದು, ಅವ್ರ ಅಮ್ಮನಿಗಾಗಿ ಕಟ್ಟಿದ ಅವ್ವ ಪುಸ್ತಕಾಲಯ ಆಗಿರ್ಬೋದು, ಸಿಟಿ ಲೈಫು ಹಳ್ಳಿ ಲೈಫು ಹೇಗಿರತ್ತೆ, ಹಳ್ಳಿ ಲೈಫೇ ಖುಷಿ ಕೊಡುತ್ತೆ ಅನ್ನೋದು ಹೇಳಿರ್ಬೋದು. ಹಾಗೆ ನಾವು ಒಬ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅನ್ನೋದಾದ್ರೆ ಅದರಿಂದ ಕಳ್ಕೊಳ್ಳೋದು ಏನು ಇಲ್ಲ. ಕಡೆಗಣಿಸಿದವರಿಗೆ ಗುಡ್ ಬೈ ಹೇಳಿ ಅಲ್ಲೇ ಬಿಟ್ಬಿರ್ಬೇಕು ಅಂತ ಹೇಳೋದಾಗಿರ್ಬೋದು. ಒಬ್ಬ ಹುಡುಗ ಡೈರೆಕ್ಟರ್ ಆಗ್ಬೇಕು ಅಂತ ಬಂದಾಗ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡುವಾಗ ಅವನು ಅನುಭವಿಸಿರೋ ನೋವು ಆಗಿರ್ಬೋದು. ಹಾಗೆ ಮುಂದೆ ಹೋಗ್ತಾ ಇದ್ರೆ ಪುಸ್ತಕ ಓದೋದ್ರಿಂದ ನಾವೆಷ್ಟು ಅರ್ಥ ಮಾಡ್ಕೋಬಹುದು. ಮೊದಲನೇ ಪುಸ್ತಕ ಅವರು ಪಬ್ಲಿಷ್ ಮಾಡುವಾಗ ಅವ್ರಿಗೆ ಎಷ್ಟು ಕಷ್ಟ ಆಯ್ತು. ಆಗ ಪುಸ್ತಕಗಿಂತ ಇನ್ನೊಬ್ಬ ಗೆಳೆಯನಿಲ್ಲ ಅಂತ ಹೇಳೋದಾಗಿರ್ಬೋದು. ಪ್ರತಿಯೊಂದು ವಿಷಯಗಳು ನಾವು ಈ ಪುಸ್ತಕದಲ್ಲಿ ಕಲಿಬಹುದು. ಈ ಪುಸ್ತಕದಲ್ಲಿ ನಾನು ಅವ್ವನ ಬಗ್ಗೆ ತಿಳ್ಕೊಂಡಿದ್ದೆ ಹೆಚ್ಚು. ಮೂರನೆಯ ಪುಸ್ತಕ ಇದೊಂದು ಕಥಾ ಸಂಕಲನ, ಬಾಡಿದ ಹೂವು ಅಂತ. ಮಂಜುನಾಥ್ ಸಿ.ಕೆ. ದೊಡ್ಡಮನಿಯವ್ರು ಬರೆದಿರೋ ಪುಸ್ತಕ ಇದಾಗಿರತ್ತೆ. ಈ ಪುಸ್ತಕದಲ್ಲಿ ನಿಮಗೆ ಈ ಪುಸ್ತಕ ಓದ್ತಾ ಕೆಲವು ಸರಿ ಅಳು ಬರುತ್ತೆ, ಕೆಲವು ಸರಿ ಸಿಟ್ಟು ಬಂದಿರೋದು ಇದೆ. ಯಾಕಂತ ಇರತ್ತೆ, ಕೋಪ ಬರುತ್ತೆ. ಯಾಕಂತ ಹೇಳಿದ್ರೆ ನಾಗಿ ಬ್ಯಾನಿ ಕಥೆಯಲ್ಲಿ ನಾವು ಹಾಗಾದ್ರೆ ಒಂದು ಹೆಣ್ಮಗು ಹುಟ್ಟಿತು ಅಂತ ಹೇಳಿ ಗಂಡ ಆದವನು ಹೆಂಡತಿನೇ ಬಿಟ್ಟು ಇನ್ನೊಬ್ಳನ್ನ ಮದ್ವೆ ಆಗಕ್ ರೆಡಿ ಆದಾಗ ಆ ಹೆಂಡತಿ ಸತ್ತೋಗ್ತಾಳೆ. ಅವಳು ಸತ್ತೋದಾಗ ಅವಳ ಅತ್ತೆ ಇರೋ ಮಕ್ಳನ್ನು ಕೂಡ ಸಾಯಿಸ್ಬಿಡ್ತಾಳೆ. ಹಾಗಾದ್ರೆ ಹೆಣ್ಣು ಅನ್ನೋದು ಅಷ್ಟು ಅನಿಷ್ಟ ಅನ್ಕೊಂತಾರ. ಹಾಗೆ ನಾನು ಮತ್ತೆ ಇರುವೆಯಿಂದ ಅವ್ರದ್ದು ಮುದ್ದಾದ ಸಂಭಾಷಣೆ ಆಗಿರ್ಬೋದು. ನಾವ್ ಯಾರನ್ನು ದ್ವೇಷಿಸಕ್ಕಾಗ್ಲಿ, ಯಾರನ್ನು ದೂಷಿಸಕ್ಕಾಗ್ಲಿ ನಮಗೆ ಹಕ್ಕಿಲ್ಲ ಈ ಪ್ರಪಂಚದಲ್ಲಿ. ಯಾರ್ದೋ ಇಬ್ರದ್ದು ದೇವಸ್ಥಾನದ ಮುಂದೆ ಕೊಲೆ ಆದ್ರೂ ಕೂಡ ದೇವರು ಸುಮ್ನೆನೆ ಇದ್ರ ಹಾಗಾದ್ರೆ? ಯಾರ್ದೋ ಒಬ್ರು ದುರಾಸೆಗೋಸ್ಕರ ಇನ್ಯಾರ್ದೋ ಲೈಫ್ ಕತ್ತಲೆ ಆಗೋಗ್ಬಿಡತ್ತೆ. ಹಾಗೆ ಮಾದಣ್ಣನ ಮೂರ್ಖತನದಿಂದ ಹೆಂಡತಿ ಮಕ್ಳು ಸಾವಾಗಿರ್ಬೋದು. ಅರಿವಿಲ್ಲದ ವಯಸ್ಸಲ್ಲಿ ಆದ ಪ್ರೇಮದಿಂದ ಹುಟ್ಟಿದ ಕೂಸು ಕೊನೆವರೆಗೂ ಅನಾಥನಾಗೆ ಉಳಿಯೋದು. ಇದೆಲ್ಲದು
ಯಾಕೆ ಹೀಗಾಗುತ್ತೆ ಲೈಫಲ್ಲಿ ಅನ್ನೋದು ಕಾಡ್ಬೋದು ನಮಗೆ. ಹಾಗೆ ನಾವ್ ಯಾವ ಕೆಲ್ಸನ ಮಾಡ್ಬಾರ್ದು ನಮ್ ಲೈಫಲ್ಲಿ ಅನ್ನೋದು ಕೂಡ ನಾವು ತಿಳ್ಕೊಬೋದಾಗಿರತ್ತೆ ಈ ಪುಸ್ತಕದಲ್ಲಿ. ಹಾಗೆ ನನ್ನ 4ನೆಯ ಪುಸ್ತಕ ಮತ್ತೆ ಅನಂತ ಕುಣಿಗಲ್ ಅವ್ರದ್ದೇ. ಇರುವುದೊಂದೇ ಬದುಕು, ಬದುಕಿ ಬಿಡಿ ಪ್ಲೀಸ್. ಪುಸ್ತಕ ತಗೊಳ್ಳುವಾಗ್ಲೇ ಒಂದು ಯಾಕೆ ಪುಸ್ತಕ ತಗೊಂಡೆ ಅಂತ ಹೇಳಿದ್ರೆ, ನನ್ ಲೈಫ್ ಹೀಗಾಯ್ತಲ್ಲ ಅಂತ ಅನ್ಕೊಂಡಾಗ ನನ್ ಕಣ್ಣಿಗ್ ಬಿದ್ದಿದ್ ಪುಸ್ತಕನೇ ಇದಾಗಿರತ್ತೆ. ಪುಸ್ತಕ ಓದ್ತಾ, ಓದ್ತಾ ನಿಮ್ ತಲೆಗೆ ಸ್ವಲ್ಪ ಕೆಲ್ಸ ಹೆಚ್ಚಾಗತ್ತೆ. ಯಾಕಂದ್ರೆ ನಮಿಗೆ ನಾವು ಪ್ರಶ್ನೆಗಳ್ ಕೇಳ್ಕೊಂಡಂಗಿರತ್ತೆ. ಕೆಲವೊಂದು ಸಮಾಧಾನ ಮಾಡ್ಕೊಂಡಂಗಿರತ್ತೆ. ಈ ಪುಸ್ತಕ 5 ಚೇಂಬರ್ 28 ರಕ್ತನಾಳಗಳು ಎಂಬ 5 ಭಾಗಗಳಿವೆ. ಒಂದೊಂದು ಭಾಗದಲ್ಲೂ ಮತ್ತೆ ಒಂದೊಂದು ವಿಷಯಗಳನ್ನ ನಾವು ಕಲ್ತ್ಕೋಬಹುದು. ಜೀವನವೇ ಹೀಗಾ? ನಮಿಗ್ ಹಾಗಾದ್ರೆ ಯಾರು ಇಲ್ವಾ? ಏನೋ ಕೆಲ್ಸ ಮಾಡ್ಬೇಕು ಅಂತ ಹೇಳಿ ಇನ್ನೊಂದ್ ಊರಿಗ್ ಬಂದಾಗ ನಮ್ಮೂರ್ನೇ ನಾವ್ ಮರ್ತ್ ಬಿಟ್ಟಿರ್ತೀವೋ ಅನ್ನೋದು ಒಂದ್ ಕಡೆ ಆದ್ರೆ, ಕೆಲವೊಂದ್ ವಿಷಯಗಳನ್ನ ನಾವು ನೋಡಿದ್ರು ನೋಡ್ದಂತ್ ಇರ್ಬೇಕು ಅನ್ನೋದು ಎಷ್ಟು ನಿಜ ಅಲ್ವಾ? ಕೆಲವೊಂದ್ಸಲಿ ನಮಿಗ್ ಇರಿಟೇಟ್ ಆದ್ರೂ ಕೂಡ ಲೈಫ್ ಮೂವ್ ಆನ್ ಆಗ್ಲೇಬೇಕು. ಹಾಗೆ ಇಲ್ಲಿ ಅಪ್ಪನಾಗುವುದಂದ್ರೆ ಎಷ್ಟು ಕಷ್ಟ ಅಂತ ಹೇಳಿದ್ದಾರೆ. ಒಂದು ವ್ಯಕ್ತಿ ಅವನ ಅಪ್ಪ ಆಗ್ಬೇಕಂದ್ರೆ ಹಾಸ್ಪಿಟಲ್ ಅಲ್ಲಿ ಹೆಂಡ್ತಿನೂ ಇರ್ತಾಳೆ, ಇನ್ನೊಂದ್ ಕಡೆ ಮಗು ಇರತ್ತೆ. ಅವ್ರಿಬ್ರು ಒಂದ್ ಕಡೆ ಹಾಸ್ಪಿಟಲ್ ಇದಾರೆ ಅನ್ನೋ ಒಂದು ಸಂಕಟ ಅವ್ನ್ ಹತ್ರ ಇದ್ರೆ, ಇನ್ನೊಂದ್ ಕಡೆ ಏನಾಗ್ತಾ ಇರತ್ತೆ ಅವ್ನ್ ಮನ್ಸಲ್ಲಿ ಆಗೋ ನೋವನ್ನ ಅವ್ನ್ ಹೇಗ್ ಕಂಟ್ರೋಲ್ ಮಾಡ್ಕೊಂತಾನೆ. 1.5 ತಿಂಗಳಾದ್ಮೇಲೆ ಆ ಮಗು ತನ್ನ ಮನೆಗ್ ಬಂದಾಗ ಅವ್ನ್ ಪಡೋ ಖುಷಿ ಹೇಗೆ? ಅಲ್ಲವೇ ಗೆಳತಿ ಅನ್ನೋ ಕ್ಯೂಟ್ ಸಂಭಾಷಣೆ ಆಗಿರ್ಬೋದು. ಹಾಗೆ ಇನ್ನು ಮುಂದಕ್ಕೆ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆಲ್ಲ ಆಗ್ತಿದ್ಯಾ? ನಮ್ ಬೆಂಗಳೂರು ಯಾಕೆ ಹೀಗಾಯ್ತು? ಹಾಗಾದ್ರೆ ಕನ್ನಡ ಮಾತಾಡೋದೇ ಅವಮಾನನಾ? ಕನ್ನಡ ಮಾತಾಡಿದ್ರು ಸ್ಕೂಲಲ್ಲಿ ಫೈನ್ ಹಾಕ್ತಾರಾ? ಮುಂದಕ್ಕೆ ಓದ್ತಾ ಓದ್ತಾ ಓದುವುದು ಬಿಡುವುದು ಓದುಗನ ಆಯ್ಕೆ ಅನ್ನೋ ನಿಜ ಅವ್ರು ಹೇಳಿದ್ದಾರೆ. ಒಬ್ಬ ಪ್ರಕಾಶಕ ಮತ್ತೆ ಬರಹಗಾರರು ಒಂದು ಪುಸ್ತಕನ ಪಬ್ಲಿಷ್ ಮಾಡ್ಬೇಕಾದ್ರೆ ಅವ್ರಿಗಾಗೋ ನಷ್ಟ, ಕಷ್ಟಗಳು ಹೇಗೆ, ಎಷ್ಟೆಲ್ಲ ದುಡ್ಡು ಖರ್ಚಾಗತ್ತೆ, ಎಷ್ಟು ಅವ್ರು ಗಳಿಸ್ತಾರೆ, ಎಷ್ಟು ಅವ್ರು ಕಳ್ಕೊಂತಾರೆ ಅನ್ನೋದು ಕೂಡ ಹೇಳಿದ್ದಾರೆ. ಹಾಗೆ ಕನ್ನಡಕ್ಕೊಬ್ಬನೇ ಡೇರ್ ಡೆವಿಲ್ ಅಂತ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಅದ್ಭುತವಾಗಿ ಹೇಳಿದ್ದಾರೆ. ಹಾಗೆ ಸಾವಿರಾರು ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿ ಇರತ್ತೆ. ಎಸ್.ಎಲ್. ಭೈರಪ್ಪನವರ ಹತ್ರ ಕೇಳ್ಬೇಕು ಅಂತ. ಹಾಗೆ ಆ ಪ್ರಶ್ನೆಗಳನ್ನ ಭೈರಪ್ಪನವರ ಹತ್ರ ಕೇಳ್ದಾಗ ಅವ್ರ ಮುಖದಲ್ಲಿ ಮೂಡುವ ಸಂತೋಷ ಆಗಿರ್ಬೋದು, ಇನ್ನೂ ಉತ್ತರ ತಿಳ್ಕೊಬೇಕನ್ನೋ ಹಂಬಲ ನಮಿಗ್ ಅರ್ಥ ಆಗತ್ತೆ. ಹಾಗೆ ಸಾಹಿತ್ಯ ಲೋಕದಲ್ಲೂ ಇಷ್ಟೊಂದ್ ಗಾಸಿಪ್ ಮಾಡ್ತಾರ ಅನ್ನೋ ಆಶ್ಚರ್ಯನೂ ಕೂಡ ನಮಿಗಾಗ್ಬೋದು. ಈ ಪುಸ್ತಕ ತುಂಬಾ ಚೆನ್ನಾಗಿದೆ. ನೀವು ಕೂಡ ಓದಿ. ಹಾಗೆ ನಿಮ್ ಮೈಂಡಿಗೂ ಕೂಡ ಸ್ವಲ್ಪ ಕೆಲ್ಸ ಈ ಪುಸ್ತಕವನ್ನು ಓದಿ ನಿಮ್ಮ ತಲೆಗೆ ಹೆಚ್ಚು ಹೆಚ್ಚು ಯೋಚನೆ ಮಾಡುವ ಶಕ್ತಿ ಈ ಪುಸ್ತಕ ನಮಗೆ ಕೊಡುತ್ತೆ. ಹಾಗೆ ಈ ಪುಸ್ತಕವನ್ನು ಆರ್ಡ್ರ್ ಮಾಡುವಾಗ ನನಗೆ 2 ಬುಕ್ ಮಾರ್ಕ್ ಕೂಡ ಸಿಕ್ತು. ತುಂಬ ಚೆನ್ನಾಗಿದೆ ಈ ಬುಕ್ ಮಾರ್ಕ್ ಕೂಡ. ನನ್ನ 5ನೇ ಪುಸ್ತಕ ಕನಸೇ ಕಾಡು ಮಲ್ಲಿಗೆ, ಬರೆದವರು ಮಧು ವಯ್ಯನವರು. ಈ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಶಾಲಾ ದಿನಗಳ ನೆನಪು, ಹಾಸ್ಟೆಲ್ ನೆನಪು, ಅವರು ಬರೆದ ಮೊದಲ ಲವ್ ಲೆಟರ್ ಆಗಿರ್ಬೋದು, ಅವರ ಮೊದಲ ಪ್ರೇಮ ಕಥೆ. ಆ ಥರ ಲವ್ ಲೆಟರ್ ಬರೆಯೋಕ್ಕೆ ಯಾರಿಂದನೂ ಕೂಡ ಸಾಧ್ಯನೇ ಇಲ್ಲ. ಅಷ್ಟು ಒಳ್ಳೆ ಲವ್ ಲೆಟರು, ಅಷ್ಟು ತಮಾಷೆಯಾಗಿ ಬರೆದಿರ್ಬೋದು. ಲೂಸಿ ಮ್ಯಾಮ್ ಆಗಿರ್ಬೋದು, ಶಂಕರ್ ಸರ್ರು,
ಅವರ ಲವ್ ಮಾಡ್ತಿರೋ ಹುಡುಗಿಗೆ ಇಟ್ಟ ಹೆಸರು ಆಗಿರ್ಬೋದು, ನಮ್ಮದು ಅಂತ ಕರೆಯೋದಾಗಿರ್ಬೋದು, ಹಾಗೆ ಅವರ ಅಪ್ಪ ಅಮ್ಮ ಹಂಗೆ ಗಾಂಧೀಜಿ, ಇಂದಿರಾ ಗಾಂಧಿ ಅಂತ ಇಡೋ ಹೆಸರಾಗಿರ್ಬೋದು, ನಮ್ಮ ಲವ್ ಮಾಡ್ತಿರೋ ಹುಡುಗಿ ತಮ್ಮನ್ನೇ ಬಾಮೈದ ಅಂತ ಕರೆಯೋದಾಗಿರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಅಜ್ಜ ಅಜ್ಜಿ ಮನೇಲಿ ಕಳೆದಿರೋ ದಿನಗಳು, ಚಿಕ್ಕಪ್ಪಂಗೆ ಎದ್ರುಕೊಂಡು ಶೆಟ್ರು ಅಂಗಡಿ ಮುಂದೆ ಇರೋ ಮರ ಹತ್ತಿದ ನೆನಪುಗಳು, ಪ್ರಿನ್ಸಿಪಾಲಿಂದ ಬೈಸ್ಕೊಂಡಿದ್ದ ನೆನಪುಗಳು ಎಲ್ಲ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಮ್ಮೆ ಈ ಪುಸ್ತಕವನ್ನು ಕೂಡ ಓದಿ ನೀವು. ಇದಿಷ್ಟು ನಾನು ಫೆಬ್ರವರಿ ತಿಂಗಳಲ್ಲಿ ಓದಿ ಮುಗಿಸಿದ ಪುಸ್ತಕ. ನಿಮಗೆ ಇದು ಕಮ್ಮಿನೇ ಅಂತ ಅನ್ಸ್ಬೋದು. ಯಾಕಂದ್ರೆ ತುಂಬಾ ಜನ ತುಂಬಾ ಪುಸ್ತಕ ಓದ್ತಾರೆ, ತುಂಬಾ ಪುಸ್ತಕನ ವಿಮರ್ಶೆ ಮಾಡ್ತಾರೆ. ಇವೆಲ್ಲ ಚಿಕ್ಕ ಚಿಕ್ಕ ಪುಸ್ತಕ ಅಂತ ನಿಮಗ್ ಅನ್ಸ್ಬೋದು. ಬಟ್ ನಾನು ಓದಿ ಅರ್ಥ ಮಾಡ್ಕೊಂಡಿರೋದು ಈ ಪುಸ್ತಕಗಳಿಂದ ತುಂಬಾ ದೊಡ್ಡ ದೊಡ್ಡ ವಿಷಯಗಳು. ಯಾಕಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಪುಸ್ತಕ ಯಾಕೆ ಓದ್ತೀಯ ಅಂತ ಹೇಳಿ. ನಮ್ ಲೈಫಲ್ಲಿ ಏನೋ ಆಯ್ತು ಅಂತ ಅನ್ಕೊಳ್ಳಿ, ಯಾರೋ ಹೇಳಿ ನಮಗೆ ಅರ್ಥ ಮಾಡ್ಸೋಕ್ಕೂ ನಾವು ಓದಿ ಅದನ್ನ ಅರ್ಥ ಮಾಡ್ಕೊಂಡು ಹೌದು ಹಿಂಗಲ್ಲ ಅದು ಅಂತ ಅನ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇರತ್ತೆ. ನೀವು ಪುಸ್ತಕ ಓದೋದ್ರಿಂದ ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಅದು ತಗೊಳ್ಳೋದ್ರಿಂದನೂ ಕೂಡ ನೀವು ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಗಳಿಸೋದೇ ಹೆಚ್ಚಾಗಿರತ್ತೆ. ಈಗ ನೀವೊಂದು ಪುಸ್ತಕ ತಗೊಂಡಿರ್ತೀರ, ಫುಲ್ ಆಗಲ್ಲ ಅಂತ ಎಷ್ಟಾಗುತ್ತೋ ಅಷ್ಟು ಓದಿ. ಮತ್ತೆ ಮುಂದೊಂದು ದಿನ ಮತ್ತೆ ನೀವು ಆ ಪುಸ್ತಕ ನೋಡಿದಾಗ ಓ ಆ ದಿನ ನಾನು ಇಷ್ಟು ಬಿಟ್ಟಿದ್ದೆ ಅಲ್ವಾ, ಇವತ್ತು ಓದೋಣ ಅಂತ ನಿಮಗೆ ಮತ್ತೆ ಅನ್ಸತ್ತೆ. ತುಂಬಾ ಒಳ್ಳೊಳ್ಳೆ ಪುಸ್ತಕ ತಗೊಂಡು ಓದಿ. ಕನ್ನಡದಲ್ಲೂ ತುಂಬಾ ಒಳ್ಳೊಳ್ಳೆ ಕಥೆ, ಕಾದಂಬರಿಗಳು, ಕವನ ಸಂಕಲನಗಳು ತುಂಬಾ ಇದೆ. ತುಂಬಾ ಜನ ಓದ್ತಿದ್ದಾರೆ, ತುಂಬಾ ಜನ ವಿಮರ್ಶೆ ಮಾಡ್ತಿದ್ದಾರೆ. ಹಾಗೆ ನಾನು ಒಬ್ಳು ಪುಟ್ಟು ವಿಮರ್ಶಕಳು ಅಷ್ಟೇ. ನನಗ್ ಏನ್ ಇಷ್ಟನೋ ನಾನು ಅದನ್ನ ಓದಿ ನಿಮ್ಮೊಂದಿಗೆ ಹೇಳ್ತೀನಿ. ಹಾಗಂತ ನಾನು ಹೇಳಿದ್ದೆಲ್ಲ ನೀವು ತಗೊಳ್ಬೇಕು ಅಂತ ಹೇಳಿ ನಾನು ಯಾವತ್ತೂ ಒತ್ತಾಯ ಮಾಡಲ್ಲ. ನನಗ್ ಅನ್ಸಿದ್ ನಾನ್ ಹೇಳ್ತೀನಿ. ಹಾಗೆ ಕನ್ನಡದಲ್ಲೂ ಕೂಡ ತುಂಬಾ ಜನ ಬರೀತಾರೆ, ತುಂಬಾ ಚೆನ್ನಾಗ್ ಬರೀತಾರೆ. ಅವರಿಗೂ ಕೂಡ ಸಪೋರ್ಟ್ ಮಾಡ್ಬೇಕು. ಈಗ ತುಂಬಾ ಸಲಿ ನಾವೇನ್ ಮಾಡ್ತೀವಿ, ಇಂಗ್ಲಿಷ್ ನೋವೆಲ್ಸ್ ಓದ್ತೀವಿ ಎಲ್ಲ. ಹಾಗೆ ನೀವು ಹೇಗೆ ಇಂಗ್ಲಿಷ್ ನೋವೆಲ್ ಓದ್ಬೇಕು ಅಂತ ನಿಮಗೆ ಆಸೆ ಆಗುತ್ತೆ, ಹಾಗೆ ಕನ್ನಡ ನೋವೆಲ್ ಓದ್ಬೇಕಂತ ನನಗೆ ಆಸೆ ಆಗುತ್ತೆ ಅಷ್ಟೇ. ಯಾಕಂತ ಹೇಳಿದ್ರೆ ಕನ್ನಡ ಅನ್ನೋದು ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಅದು ಕನ್ನಡದಲ್ಲಿ ಓದೋದು ನಮಗೆ ಬೇಗ ಕನೆಕ್ಟ್ ಆಗತ್ತೆ ಇಂಗ್ಲಿಷಿಗಿಂತ. ಇಷ್ಟು ನನ್ನ ಫೆಬ್ರವರಿ ತಿಂಗಳ ಬುಕ್ ಆಗಿರತ್ತೆ. ಮುಂದಿನ ತಿಂಗಳು ಇನ್ನೊಂದಷ್ಟು ಒಳ್ಳೆಯ ಪುಸ್ತಕದ ಜೊತೆಗೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹಿಸಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.